ಶಾಲೆಯ ಕೀರ್ತಿ ಘನತೆಯನ್ನು ಹೆಚ್ಚಿಸುವಂಥ ಕೆಲಸವನ್ನು ಮಾಡ್ತಾ ಇರುವಂತಹ ನಿಮ್ಮೆಲ್ಲರಿಗೂ ಕೂಡ ನಾನು ಅಭಿನಂದಿಸಿ, ಇಲ್ಲಿ ಕೆಲಸ ಮಾಡ್ತಾರೆ ಸಿಬ್ಬಂದಿಯವರು ಇರ್ಬೋದು, ಮತ್ತೊಬ್ಬರು ಇರ್ಬೋದು, ಅವರೆಲ್ಲರೂ ಕೂಡ ಸೇವೆ ಸಾರ್ಥಕವಾಗಿದೆ ಅಂತೇಳಿ ಭಾವಿಸ್ಕೊಡ್ತಾ, ವಿಶೇಷವಾಗಿ ಇವತ್ತು ಮಲ್ಲಿಕಾರ್ಜುನ್ ಮತ್ತು ಅವರ ಕುಟುಂಬದವರಿಗೆ ಅಭಿನಂದಿಸಿ ನಿಮ್ಮೆಲ್ಲರಿಗೂ ಶುಭ ಅನ್ಕೋ ಎರಡು ಮಾತನ್ನು ಮುಗಿಸ್ತೇನೆ. ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯ. ಸಂಸ್ಥೆ ಯಾವುದು ಇವತ್ತು 20 ವರ್ಷವನ್ನು ಮುಗಿಸಿದೆ. ಶ್ರೀ ಮಲ್ಲಿಕಾರ್ಜುನನವರು ಷಷ್ಠಬ್ದಿಯನ್ನು ಇವತ್ತು ಮಾಡ್ಕೊಳ್ತಾ ಇದ್ದಾರೆ. ಇದು ಹೇಗಿರಬೇಕು ಅಂತಂದರೆ, ಸಮೃದ್ಧಿಯಾದಂಥ ಮೇವನ್ನು ಕೊಡುವಂತಹ, ಹುಲ್ಲನ್ನು ಬೆಳೆಸುವಂಥ ಸಂಸ್ಥೆ ಆಗುತ್ತೆ. ಈ ಶಾಲೆಯನ್ನು ಮುಂದಕ್ಕೆ ಬರಲಿಕ್ಕೆ ಮಲ್ಲಿಕಾರ್ಜುನಿಗಿಂತ ಶಕ್ತಿ ಮೀರಿ ಈ ಸಂಸ್ಥೆ ಬೆಳೆಸಕ್ಕೆ ಭಾರತೀಯ ಕೊಡುಗೆ ಜಾಸ್ತಿ ಇದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಅವರ ಪತ್ನಿಯ ಸಾಧನೆ ಹೆಚ್ಚಿದೆ ಅನ್ನುವಂಥ ವಿಷಯವನ್ನು ಹೇಳಿದಾಗ ಮಹಿಳೆಯರು ಸುಮ್ಮನೆ ಕೂತಿದ್ರಿ, ನಾನು ಚಪ್ಪಾಳಿ ಬಾರಿಸಿದ ಮೇಲೆ ನೀವೆಲ್ಲರೂ ಚಪ್ಪಾಳಿ ಬಾರಿಸಿದ್ರಿ. ಮಲ್ಲಿಕಾರ್ಜುನಯ್ಯ ಅವ್ರ ದಂಪತಿಗಳಿಗೆ ಆಯುರಾರೋಗ್ಯ, ಐಶ್ವರ್ಯ, ನೆಮ್ಮದಿ, ಸುಖ, ಶಾಂತಿ ಕೊಟ್ಟು ಇನ್ನೂ ಉನ್ನತ ಮಟ್ಟಕ್ಕೆ ಇರುವಂಥ ಅವಕಾಶ ಕಲ್ಪಿಸಲಿ ಅಂತ ಮಾತ್ರ ನಾನು ಶುಭ ಕೋರಿ ನನ್ನ ಮಾತು ಮುಗಿಸ್ತೀನಿ. ಧನ್ಯವಾದ. ಈಗೇನಿದೆಯಲ್ಲ ಇದರ 2 ಪಟ್ಟು ಮೇಲಕ್ಕೆ ಹತ್ತು ಇನ್ನೂ ಚೆನ್ನಾದ ರೀತಿಯಿಂದ ಸಾಧನೆ ಮಾಡು ಅಂತ ಹೇಳೋದಿದೆಯಲ್ಲ, ಅದು 20 ನೋಡಿ. 20, 60ರ ಈ ವ್ಯವಸ್ಥೆಯಲ್ಲಿ ಈ ಮಾತುಗಳನ್ನು ನಮ್ಮ ಚಿನ್ಮಯಿ ವಿದ್ಯಾಸಂಸ್ಥೆಯ ಕರ್ತೃಗಳು ಮತ್ತು ಅದರ ಮಾರ್ಗದರ್ಶಕರ ಜವಾಬ್ದಾರಿ ಹೊತ್ತವರಿಗೆ ಸರಳವಾಗಿ ಬಿಡಿಸಿ ಹೇಳಬೇಕು ಅಂತ ಅನ್ನುವುದು ನಿಮ್ಮೆಲ್ಲರ ಹೃದಯದಲ್ಲಿರುವ ಮಾತು. ಮಲ್ಲಿಕಾರ್ಜುನಯ್ಯರವರು ಇವತ್ತು ಸುಶಿಕ್ಷಿತವಾದಂಥ ಒಂದು ಸಮಾಜ ನಿರ್ಮಾಣ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಅವರಿಗೆ, ಅವರ ಧರ್ಮಪತ್ನಿಯವರಿಗೆ, ಅವರ ಪರಿವಾರದವರಿಗೆ ಮತ್ತೊಮ್ಮೆ ನನ್ನ ಪರವಾಗಿ ಹಾರ್ದಿಕ ಅಭಿನಂದನೆ. ನಮ್ಮನ್ನು ಈ ಮಟ್ಟಿಗೆ ಬರಲಿಕ್ಕೆ ನಮ್ಮ ಶಿವಕುಮಾರ ಸ್ವಾಮಿಗಳ ಅವರ ಆಶೀರ್ವಾದನೆ ನನಗೆ ಇವತ್ತು ಶ್ರೀರಕ್ಷೆ ಅಂತ ಹೇಳ್ತೀನಿ.